ಒಂದ್ ನಿಮಿಷ ದುನಿಯಾ ವಿಜಯ್ ಸರ್ ಸಲಗ ವಿಜಯ್ ಸರ್ ಆದಾಗಿಂದ ನಿಜವಾಗ್ಲೂ ಹೇಳ್ಬೇಕು, ಅಲ್ಲಿ ಕೇವಲ ಒಂದು ಹೆಸರು ಚೇಂಜ್ ಆಗಿಲ್ಲ, ತುಂಬಾ ವಿಚಾರಗಳು ಚೇಂಜ್ ಆಗಿದೆ. ಒಂಥರ ಬೇರೆ ವಿಜಯ್ ಸರ್ನೇ ನಾವು ನೋಡ್ತಾ ಇದೀವಿ. ನಾವು ಹೇಳ್ತಾ ಇದ್ದೆ ಸಲಗ ಅಂದ್ರೆ ಬರೀ ಟೈಟಲ್ ಅಲ್ಲ, ದೈತ್ಯ ಪ್ರತಿಭೆಯಾಗಿ ಹೊರ ಹೊಮ್ತಾ ಇದ್ದಾರೆ. ಒಂದೊಂದು ಪಾತ್ರ ಒಂದೊಂದು ಸಿನಿಮಾ ಆದ್ಮೇಲೂ ನಮ್ಗೆಲ್ಲ ಮೂಡುವಂತ ಒಂದ್ ಪ್ರಶ್ನೆ, ಇದಿಷ್ಟು ಚೆನ್ನಾಗಿ ಇದನ್ನ ಮಾಡಿದರೆ ಇನ್ನೂ ಚೆನ್ನಾಗಿ ಇನ್ನೇನ್ ನೆಕ್ಸ್ಟ್ ಮಾಡ್ಬೋದು ಅವರು ಅಂತ. ಆದ್ರೆ ನಮ್ಮನ್ನೆಲ್ಲ ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ ಅವರು. ಪ್ರತಿ ಸಿನಿಮಾದಿಂದ ಸಿನಿಮಾ ನಮ್ಮನ್ನ ಸರ್ಪ್ರೈಸ್ ಮಾಡ್ಕೊಂಡು ಬಹಳ ಪ್ರೌಡ್ ಫೀಲ್ ಮಾಡಿಸ್ತಾ ಇದ್ದೀರಾ ಸರ್ ನಿಮ್ಮ ಅಭಿಮಾನಿಗಳಿಗೆ, ಕನ್ನಡ ಸಿನಿ ಪ್ರೇಕ್ಷಕರಿಗೆ. ಲಾರ್ಡ್ ವಿಜಯ್ ಕುಮಾರ್ ಸರ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಓವರ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಪತ್ರಿಕಾ ಮಾಧ್ಯಮ, ಡಿಜಿಟಲ್ ಮಾಧ್ಯಮ ಮತ್ತು ಎಲ್ಲ ಯೂಟ್ಯೂಬರ್ಸ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ವೇದಿಕೆ ಮೇಲೆ ಇರುವಂಥ ನರಸಿಂಹರು ಸರ್, ಸುರೇಶ್ ಅವರು, ರಾಮಮೂರ್ತಿ ಅವರು, ಗಣೇಶ್ ಅವರು, ಪ್ರವೀಣ್, RS ಗೌಡ್ರು, ಇವೆಲ್ಲ ಬಂದಾಗ ನಮ್ಮೊಂದು ಶಕ್ತಿ ಇರುತ್ತೆ. ಪ್ರವೀಣ್ ಸರ್ ಚಿಂಗಾರಿ ಪ್ರೊಡ್ಯೂಸರ್ ಬಂದಿದ್ದಾರೆ, ಇವರು ತುಂಬ ಸಂತೋಷ ಸರ್. ನಮ್ಮ ವೇದಿಕೆಗೆ ನೀವೊಂದು ದೊಡ್ಡ ಅಲಂಕಾರ ಆಗಿದ್ದೀರಾ, ದೊಡ್ಡ ಅಲಂಕಾರ ಆಗಿದ್ದೀರಾ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರು, ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತೆ ಸೂರಜ್, ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೊಳ್ತೀನಿ. ಯಾಕೆಂದರೆ ತುಂಬ ಒಳ್ಳೆಯ ಸಿನಿಮಾಗೆ ಯಾರ ಮಾತು ಕೇಳ್ದಿರ ಅದಕ್ಕೆ ಹಣ ಹೂಡಿದ್ರಲ್ಲ, ಅದಕ್ಕೆ ಅಂದಾಗಿ ನಿಮ್ಮ ಧೈರ್ಯಕ್ಕೆ, ನಿಮ್ಮ ಮನಸ್ಸಿಗೆ ನಾನು ಸದಾ ಚಿರಋಣಿ. ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾನ ಮಾಡಿದ್ದೀರ, ನಾವು ಅದನ್ನು ಮರೆಯೋದಿಲ್ಲ. ಯಾವಾಗಲೂ ನಾವು ನೆನೆಸ್ಕೊಳ್ತೀವಿ. ನಿಜವಾಗ್ಲೂ ನೀವೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗೋರು, ಕನ್ನಡ ಇಂಡಸ್ಟ್ರಿಯ ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು, ಸತ್ಯಪ್ರಕಾಶ್ ಸರ್ ಆಗ್ಬೋದು, RS ಗೌಡ್ರು ಇದ್ದಾರೆ, ಎಲ್ಲ ನಿರ್ಮಾಪಕರಿದ್ದೀರಾ. ಮತ್ತು ಏನಾನ ತೊಂದರೆ ಅಂದಾಗ ಓಡ್ ಬರುವಂಥ ವಾಣಿಜ್ಯ ಮಂಡಳಿ ಇದೆ, ಸದಸ್ಯರಿದ್ದೀರಾ. ಎಲ್ಲ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿಗೆ ಮತ್ತು ಈ ಶಕ್ತಿಗೆ ನಾನು ಚಿರಋಣಿಯಾಗಿರ್ತೀನಿ. ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರೆತು ಬಿಡ್ತೀನಿ, ಸೊ ಹಂಗಾಗಿ ಅದನ್ನು ಎಲ್ಲ ಬರ್ಕೊಂಬಂದೆ. ಇಲ್ಲಿ ನಿಲ್ಲೋದಕ್ಕೆ ಬಾಣ ಎಷ್ಟೇ ಬಿಟ್ಟರು ಸರಿ, ಆ ನೋವನ್ನ ತಡೆಯುವ ಶಕ್ತಿ ಇರೋಂಥ ಶಕ್ತಿ ಕೊಟ್ಟಂತ ನನ್ನ ಅಭಿಮಾನಿಗಳು. ನಾನು ಮನುಷ್ಯ ಅಂದಮೇಲೆಲ್ಲ ಇದ್ದೇ ಇರುತ್ತೆ. ನನ್ನ ಕಣ್ಣೀರದಾಗ ನನ್ನ ಕಣ್ಣೀರು ಒರೆಸಿದಂಥ ಅಭಿಮಾನಿಗಳು, ಇಂಡಸ್ಟ್ರಿಯಲ್ಲಿ ದುನಿಯಾ ವಿಜಯ್ ಇದು ಎಲ್ಲ ಮುಗಿದೋಯ್ತು ಅಂದಾಗ ತೊಡೆ ತಟ್ಟದಂತ ಅಭಿಮಾನಿಗಳು, ಮತ್ತೆ ನಿನ್ ಜೊತೆ ನಾವಿದ್ದೀವಿ, ನೀವು ಸಲಗ ಆಗಿ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸಲಗಗಳು. ಸಾಕಾಗಲಿಲ್ಲ ಅಂದ್ರೆ ನಿಮ್ ಜೊತೆ ಭೀಮಾ ಆಗ್ತೀನಿ ಅಂತ ಭೀಮಾ ಆದ ಭೀಮಗಳು ಅಭಿಮಾನಿಗಳು ಈಗ ನನ್ನ ಕೈ ಹಿಡಿದು ಮತ್ತೆ ಲ್ಯಾಂಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳಿಗೂ, ಅಭಿಮಾನಿ ಮನೆಯವರಿಗಮ್ಮ ಚೆನ್ನಾಗಿದ್ದೀನಮ್ಮ. ನಾನು ಶಿವರಾಜ್ ಕುಮಾರ್ ಪಿಕ್ಚರ್ 100 ಸಲ ನಮ್ಗೆ ನಿಮ್ಮ ಸಭಾಟಿಯಿಂದ ಒಂದು ಸನ್ಮಾನ ಮಾಡಿ. ಈಗ ಖಂಡಿತವಾಗ್ಲೂ ಮಾಡ್ತೀನಮ್ಮ, ಮಾಡೋಣ. ಖಂಡಿತವಾಗ್ಲೂ ಧನ್ಯವಾದಗಳು. ನೀವು ಬಂದಿದ್ದು ಚೇರ್ ಕೊಡಮ್ಮ, ಹಾರ ಕೊಡಮ್ಮ. ಒಂಚೂರು ಒಂದ್ ನಿಮಿಷ
ಯಾರು ಗೊತ್ತು ಹೆಣ್ಣು ಶಕ್ತಿ ಯಾವ ರೂಪದಲ್ಲಿ ಯಾವಾಗ ಎಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ. ನಾನು ನಂಬೋ ತಾಯಿ, ನಾವೆಲ್ಲ ನಂಬಿರೋ ತಾಯಿ ಅಂದಿರು, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡಿ, ಎಲ್ಲರೂ ಯಾವ್ದೋ ರೂಪದಲ್ಲಿ ಬಂದು ಅರಸು ಹೋಗ್ತಾರೆ. ಅದಕ್ಕೆ ಇದೇ ಸಾಕ್ಷಿ. ಹಂಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು, ನಲಿವು, ಕಷ್ಟ ಅಂತ ಬರೋದು ಸಹಜ. ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ. ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂತ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೂ ನಾನು ಸೇರ್ಪಡೆಯಾಗಿರ್ತೀನಿ. ಇವತ್ತು ನೀವುಗಳು ಇಲ್ದಿರ ನಾವಿಲ್ಲ, ಯಾವತ್ತೂ ಇಲ್ಲ. ನಮಗೆ ಶಕ್ತಿ ಕೊಡೋದೇ ನೀವು. ನಮಗೊಂದೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು. ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ. ಕನ್ನಡಿಗರು ಅಷ್ಟು ಕೀಳಾಗಿ ನೋಡಬೇಡಿ. ಕಷ್ಟ ಎಲ್ರಿಗೂ ಬರುತ್ತೆ, ಬಟ್ ಕಷ್ಟ ಶಾಶ್ವತವಾಗಿರಲ್ಲ. ತಿರುಗು ಬಿದ್ದರೆ ಸರಿ ಇರಲ್ಲ ಕನ್ನಡಿಗರು ಅಂತ ಹೇಳಿ. ಮತ್ತೆ ನಾನು ನನ್ನ ಉಸಿರಿರೋವರೆಗೂ ನನ್ನ ಉಸಿರಿರೋವರೆಗೂ ಮತ್ತೆ ನನ್ನ ಮನೆತನ ಇರೋವರೆಗೂ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿದ್ದಿದ್ರು, ಎಷ್ಟೇ ನೋವಿದ್ರು ಅದನ್ನ ತೋರಿಸ್ದಿರ ನನ್ನ 2 ಮಕ್ಕಳನ್ನ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮಟ್ಟದಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವರನ್ನು ನನಗಿನ ಹೆಚ್ಚಿಗೆ ಆಶೀರ್ವದಿಸಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳ್ಕೊತೀನಿ, ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ್ಕೊತೀನಿ. ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ರಸಿಕರ ರಾಜ, ಕನ್ನಡ ಕಂಠೀರವ, ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ದಿರೋ. ಯಾಕೆಂದ್ರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದು ಅಂದ್ರೆ ಅವರನ್ನೇ ನಾವೆಲ್ಲರೂ. ಹಾಗಾಗಿ ಅವರನ್ನ ನೆನೆಯುತ್ತಾ, ಪುನೀತ್ ರಾಜ್ಕುಮಾರ್ ಸರ್ನ ನೆನೆಯುತ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ, ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಎಲ್ರಿಗೂ ಒಳ್ಳೇದಾಗ್ಲಿ. ಯಾರು ತೊಂದರೆ ಇರಬೇಡ, ಎಲ್ಲ ನಗ್ನಗ್ತಾ ಇರಲಿ ಇಷ್ಟೇ. ಎಲ್ಲ ಯಾವಾಗ್ಲೂ ಕೇಳೋದು ಇಷ್ಟೇ. ಎಲ್ರಿಗೂ ಒಳ್ಳೇದು ಬಯಸೋಣ, ಎಲ್ರಿಗೂ ಒಳ್ಳೇದು ಅನ್ಸೋಣ, ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ಕೇಳೋಣ. ಯಾಕೆಂದ್ರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗ್ಬೋದು, ರಚಿತಾರಾಮ್ ಇದ್ದಾರೆ, ನಮ್ಮ ಮಿತ್ರ ಇದ್ದಾರೆ, ಇನ್ನಷ್ಟು ಕಲಾವಿದರು, ನಮ್ಮ ಹೊಸ ಹುಡುಗ ಶಶಿ ಇದ್ದಾರೆ, ಇನ್ನೊಂದಷ್ಟು ಕಲಾವಿದರು ಇದ್ದಾರೆ. ನೀವೆಲ್ಲ ಕಂಡಾಗ ನಾವು ನಿಮ್ಮ ಕಣ್ಣಕ್ಕೆ ತುಂಬಾ ಸಂತೋಷವಾಗಿ ಕಾಣ್ತಿರ್ತೀವಿ. ಅಷ್ಟೇ ನೋವಲ್ಲಿ ಬಂದಿರ್ತೀವಿ ಯಾವಾಗ್ಲೂ. ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅಂದಾಗ ಸ್ಟೇಜ್ ಮೇಲೆ ಮಾತುಗಳು ಬರಲ್ಲ ನಮ್ಗೆ, ಏನು ರಚಿತಾ? ಸೊ ಹಂಗಾಗಿ ನಾವು ಹೇಳೋದಂದ್ರೆ ಯಾವ ಕಲಾವಿದರಿಗೂ ಏನೂ ಆಗಲ್ಲ ಬೇಡ, ಎಲ್ಲರ ಮನೆ ಸಂತೋಷವಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು. ಇಲ್ಲಿ ನನ್ನ ಜಡೇಶ್ ಆಕ್ಚುಲಿ ನನಗೆ ನಿರ್ದೇಶಕ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ತಮ್ಮ ಅನ್ಬೋದು. ಒಬ್ಬ ಮೊಂಡಾಟ ಮಾಡುವಂತ ಒಬ್ಬ ತಮ್ಮ, ಅಂದ್ರೆ ಕೆಲಸಕ್ಕೆ ಮೊಂಡು ಬೀಳುವಂತ ಒಬ್ಬ ತಮ್ಮನ ಸ್ಥಾನ ನಾನು ಜಡೇಶ್ಗೆ ಕೊಡ್ತೀನಿ. ಯಾಕೆಂದ್ರೆ ಈಗ ಮಾತಾಡೋದಿನ ತುಂಬಾ ಇದೆ. ಇದು ಖಂಡಿತವಾಗ್ಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತೆ ತುಂಬಾ ವಿಚಾರ ಇರುವಂತ, ಕೊನೆಯವರೆಗೂ ನಿಲ್ಲುವಂತ, ಜ್ಞಾಪಕದಲ್ಲಿರುವಂತ ಒಂದು ದೊಡ್ಡ ಸಿನಿಮಾ, ಒಂದು ಮೈಲಿಗಲ್ಲಾಗತ್ತೆ ಇದು ಲ್ಯಾಂಡ್ ಲಾರ್ಡ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಬದುಕಕ್ಕೆ ಅರ್ಹತೆ ಇದೆ, ಸಮಾನತೆ ಬೇಕು ಅನ್ನೋದೇ ಆದ್ರೆ ಅವ್ರ ಲ್ಯಾಂಡ್ ಲಾರ್ಡ್ ನೋಡ್ಲೇಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಮರೆಯೋಗಿಲ್ಲ. ಹಂಗಾಗಿ ಈ ಜಾಗನ ತುಂಬಿಕೊಳ್ಳೋಕೆ ಇಷ್ಟು ಜನ ನಾವು ಸೇರೋದಕ್ಕೆ ಇಲ್ಲಿ ಒಂದು ನಿರ್ಮಾಪಕರು, ಇನ್ನೊಂದು ನಿರ್ದೇಶಕರು ಹೋಗಿ ಹಗಲು ರಾತ್ರಿ ನಿರ್ದೇಶಕರಿಗೆ ಒಬ್ಬ ಜಡೇಶ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋ ನನಗೆ ಗೊತ್ತು. ನಿರ್ದೇಶಕರಿಗೆ ಆಮೇಲೆ
ನಿರ್ಮಾಪಕರಿಗೆ ಆಮೇಲೆ ಗೊತ್ತಾಯಿತು. ಬಟ್ ಆ ಕತೆ ಮಾಡಿದಾಗ, ಓಡಾಡಿದಾಗ, ತಂಡ ಕಟ್ಟಿದಾಗ, ಆ ನೊಂದಾಗ, ಹತ್ತಾಗ ನಾವು ನೋಡಿರ್ತೀವೆಲ್ಲಾನು. ಅದಕ್ಕೆ ಆಶೀರ್ವಾದ ಮಾತಾಡಿದವರು ಸತ್ಯಪ್ರಕಾಶ್ ಮತ್ತೆ ನಮ್ಮ ಸೂರಜ್ ಅವರು. ನಾನು ಹಂಗಾಗಿ ನಿಮ್ಮನೆ ತಣ್ಣಗಿರ್ಲಪ್ಪ, ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ, ಇದಕ್ಕಿಂತ ಇನ್ನೇನು ಹೇಳಕ್ಕಾಗತ್ತೆ ನಾವು. ರಚಿತಾರಾಮ್ ಅವ್ರಿಗೆ ನಾನೇನು ಹೇಳಿದೆ, ನಾನು ರಚಿತಾರಾಮ್ ಯಾವಾಗ ಆಕ್ಟ್ ಮಾಡೋವಾಗ್ಲೂ ರಚಿತಾರಾಮ್ ಅವರು ನಾವು ಒಂದೇ ಏರಿಯಾ ಅವರು. ನಾನು ರಚಿತಾರಾಮ್ ಅವರು ಒಂದೇ ಏರಿಯಾದವರು. ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಅಮ್ಮ ಕಂದ ನನ್ನ ಜೊತೆ ಆ್ಯಕ್ಟ್ ಮಾಡೋದು ನನಗೇನು ಅನ್ಸೋದಿಲ್ಲ ಕಣಪ್ಪ. ರಚಿತಾರಾಮು ಅದೇ ಹೇಳ್ತಾರೆ, ನನಗೂ ಏನು ಸಿಗಲ್ಲಪ್ಪ ಆ್ಯಕ್ಟ್ ಮಾಡೋಣ ಅಂತ. ಸೊ ಹಂಗಾಗಿ ಈ ಚಿಕ್ಕ ಮಕ್ಕಳು ಈ ಆಟ ಆಡ್ತಾರೆ ಗೊತ್ತಾ, ಆ ಥರದ ಒಂದು ಫೀಲಿಂಗ್ಸ್ ಎಲ್ಲ ಹೇಳ್ತೀವಿ. ಐದಾರು ಅವರಾಗಲಿ ನನ್ನ ವೈಫ್ ಕ್ಯಾರೆಕ್ಟರ್ ಅಂತ ಇಲ್ಲ, ನಾನಾಗಲಿ ಯಾಕೆ ಪತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತಲೂ ಇಲ್ಲ. ತುಂಬ ಒಂದು ಸಲಿಗೆ ಅಂದರೆ ಒಂದು ತುಂಬ ಚಿಕ್ಕ ವಯಸ್ಸಿಂದ ಬೆಳೆದಂಥ ಒಂದು ಸಲಿಗೆ ಇದರಲ್ಲಿ ಮಾಡುವಂಥ ಪಾತ್ರಗಳು ಮಾಡ್ತೀವಿ. ಯಾಕೆಂದರೆ ಒಂದೇ ಏರಿಯಲ್ಲಿ ಒಬ್ರಿಗೊಬ್ರು ಓಡಾಡ್ತಿದ್ದು ನೋಡ್ತಿದ್ದು ಎಲ್ಲ ನನಗೆ ನೋಡಿ ಖುಷಿ ಆಗಲ್ಲ. ಇವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಇದೆ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಉಮಾಶ್ರೀ ಬಗ್ಗೆ ನಾವು ಹೇಳದೇ ಇದ್ರೆ ಅದು ನಮಗೆ ಶಾಪನೂ ಆಗತ್ತೆ ಇವತ್ತು. ಯಾಕೆಂದ್ರೆ ಕನ್ನಡದ ಹಬ್ಬದ ದಿನ ಕನ್ನಡದಲ್ಲಿ ಹುಟ್ಟಿರುವಂತ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀ ಅಮ್ಮ ನನ್ನ ಎತ್ತ ತಾಯಿಗೆ ಅಂದ್ರೆ ನಮ್ಮಮ್ಮನಿಗೆ ಮಾತು ಕಡಿಮೆ, ಅವರು ಬರ್ತಿರ್ಲಿಲ್ಲ. ಅಕಸ್ಮಾತ್ ಮಾತು ಬಂದಿದ್ರೆ ಅದು ಉಮಾಶ್ರೀ ಅಮ್ಮನ ತರಾನೇ ಇರೋರು ಗ್ಯಾರಂಟಿ ನಮ್ಮಮ್ಮ. ಸೊ ಹಂಗಾಗಿ ನನ್ನ ಅಮ್ಮನ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಆಕ್ಟ್ ಮಾಡ್ತೀನಿ. ಯಾಕಂದ್ರೆ ನಾವು ಇಷ್ಟು ಜನ ಕಲಾವಿದ್ರು ಏನು ಹೊಡೆದಾಡಿದೀವಲ್ಲ, ಎಲ್ಲರೂ ನೀವಿಡಿಸಿ ಬಿಸಾಕ್ಬಿಡ್ತಾರೆ ಒಂದು ಓಪನಿಂಗ್ ಸೀನಲ್ಲಿ. ಅದು ಜಡೇಶ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅದೇನೋ ನಾವು ಏನು ಸೀನ್ ಹೇಳಲ್ಲ, ನಾವು ಇಷ್ಟು ಜನ ಏನು ಕಿತ್ತಾಡಿದೀವಿ, ಇಷ್ಟು ಕಲಾವಿದರು, ಇಷ್ಟು ತಂತ್ರಜ್ಞರು ನಾವೆಲ್ಲ ಮಾಡಿದೀವಲ್ಲ, ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀದಾ ಹೋಗ್ತಾ ಇರ್ತಾರೆ. ಅದೊಂದು ಸೀನು ನೋಡೋರ ಮನಸ್ಸು ಮೈಯೆಲ್ಲ ಚುಮ್ಮಂದ್ರೆ ನನ್ನ ಹೆಸರು ಬದಲಾಯಿಸ್ಕೊತೇನೆ ಇವತ್ತು. ಹಂಗೆ ಮಾಡಿದಾರೆ ಆ ಒಂದು ಸೀನ್. ನನಗೆ ಅವರು ತಾಯಿ ಮಾಡ್ತಾರೆ ಅಂದ್ರೆ ನಂಗೆ ಅಷ್ಟು ಇಷ್ಟ. ನಾನು ನನ್ನ ತಾಯಿ ಜೊತೆನೆ ಆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಇಷ್ಟ. ಯಾಕಂದ್ರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜಾಸುರರು ಇರ್ತಾರೆ. ರಕ್ತ ಬೀಜಾಸುರರು ಒಂದು ತೊಟ್ಟು ನಾನು ಅಳಿಸಿದ್ರೆ ನೀನು ಅಷ್ಟು ನಾನು 100 ತೊಟ್ಟು ಅಳಿಸ್ತೀನಿ ಅಂತಾರೆ. ಅಷ್ಟು ಕಷ್ಟ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು. ಅಂತ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ರು ಕೂಡ. ಮತ್ತೆ ನನಗೆ ಇನ್ನೊಂದು ತಾಯಿ ಕೂಡ ಅವರು. ಯಾವಾಗ್ಲೂ ನಾನು ಮಾಸ್ತಿ ಅದೇ ಹೇಳ್ತಾ ಇರ್ತೀವಿ, ಅಮ್ಮಂತರ ಮಾಡ್ಬೇಕು, ಏನ್ ಮಾಡ್ತಾರ ಅಮ್ಮ ಬಾಬಾ ಅಂತ. ಒಬ್ಬೊಬ್ಬರೇ ಹೇಳ್ತೀನಿ. ರಾಕೇಶ್ ಅಡಿಗ ಅವರಲ್ಲಪ್ಪ, ರಾಕೇಶ್ ಅಡಿಗ ಬಂದಿಲ್ವಾ? ಓಕೆ. ರಿತನ್ಯ ವಿಜಯ್ ಬಂದಿದಾರಲ್ಲ, ಒಳ್ಳೇದಾಗ್ಲಮ್ಮ ನಿನ್ಗೆ. ಇವತ್ತು ನೀನು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆಯಾ, ದೊಡ್ಡವರಾಗಿದ್ದೀರಾ, ನಾವು ಚಿಕ್ಕವರು. ಬನ್ನಿ ರಿತನ್ಯ. ನಾವು ಚಿಕ್ಕವರು, ನಾವೇನು ಮಾತಾಡೋವಾಗಿಲ್ಲ. ಸೊ ಹಂಗಾಗಿ ದೇವ್ರು ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡಲಿ. ತುಂಬಾ ಕಷ್ಟಪಟ್ಟು ಸಾಕಿದ್ದೀನಿ ನನ್ನ ಮಕ್ಕಳು ನನಗೇನು ಮಾಡಿಲ್ಲ. ನನ್ನ ಮಕ್ಕಳು ನಾನು ಯಾವತ್ತೂ ಬಿಟ್ಕೊಡಲ್ಲ. ಥ್ಯಾಂಕ್ ಯು. ಶಿಶಿರ್ ಮಾಮ ನೋಡಿ, ಈ ಹುಡುಗ ಈ ಬಾಲಿವುಡ್ ಹುಡುಗ ಹೀರೋಗಳಿಗಿನ ಸಖತ್ತಾಗಿದ್ದಾನೆ. ಆಕ್ಚುಲಿ ನೋಡೋದು ಬುದ್ಧ, ಒಳ್ಳೆ ಕಾಶ್ಮೀರ್ ಆಪಲ್ ಇದ್ದಾನಿದೆ ನೋಡಿ. ಇಲ್ಲಿ ನೀನು ಯಾರೋ ಜೆಂಟ್ಸೇ ಲವ್ ಮಾಡ್ಬಿಡೋದು ಅವ್ರು ನೋಡಿದ್ರೆ, ಹುಡುಗಿಗಿನ ಹೆಚ್ಚಾಗಿ ತುಂಬಾ ಚೆನ್ನಾಗಿದೆ ನೀನು ಅಂತ. ತುಂಬಾ ಅದ್ಭುತವಾದ ಕಲಾವಿದ, ಅಮೇಝಿಂಗ್ ನಟ. ಮುಂದೆ ಎಲ್ಲ ದಯಮಾಡಿ ಪ್ರೊಡ್ಯೂಸರ್ಸು ನೀವೆಲ್ಲ ಆ ಹುಡುಗನಿಗೆ ಆಶೀರ್ವಾದ ಮಾಡಿ ಸಿನಿಮಾ ಮಾಡಿ. ಇವೆಲ್ಲ ಸರ್, ಈಗ ಪ್ರೊಡ್ಯೂಸರ್ ಅಂದಾಗ ಸಿನಿಮಾ ಮಾಡೋ ಪ್ಯಾಷನ್ ಒಂದು, ಮತ್ತೆ ಬಿಸ್ನೆಸ್ ಮಾಡೋದು ಒಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ. ಆದರೆ ನಮಗೊಂದು ಗೊತ್ತಿರುತ್ತೆ, ಇದು ಗ್ಯಾರಂಟಿ. ಮನೆ ಹೇಳಿದ್ನಲ್ಲ, ಇದು ಗುನ್ನೀಸ್ ಕುದುರೆ ಓಡುತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ಕುದುರೆಯಲ್ಲಿ ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಂದು ಒಳ್ಳೆ ಕುದುರೆ ಇದೆ. ಹಾಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ,
ಆ ಕಲಾವಿದರ ಕಲೆಗಳ ಮಾಸಕ್ಕಿನ ಮುಂಚೆ ದಯಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಪ್ಪ ನಾನು. ಆಮೇಲೆ ಅಭಿಷೇಕ್ ದಾಸ್, ಅಭಿಷೇಕ್, ಓಕೆ 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 ಮಿತ್ರ ಅವ್ರು ಇದ್ದಾರೆ. ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು ಮಿತ್ರ. ನೀವು ಹೇಳಿದ್ ನನಗೆ ಎಮೋಷನಲಿ ಟಚ್ ಆಯ್ತು ಅವಾಗಲೇ. DOP ಇಲ್ಲಿ ನಾನು ಮಾತಾಡಕ್ಕೆ ಬರಲ್ಲ ಅಂತಾನೆ ಊರು ತುಂಬ ಊರೆಲ್ಲ ತೋರಿಸ್ಬಿಡ್ತಾನೆ ಎಲ್ಲ. ಬಾಬಾ ತುಂಬಾ ಅದ್ಭುತವಾದ DOP. ಬಾಮ ನನಗೆ ಮಾತಾಡಕ್ಕೆ ಬರಲ್ಲ ಅಂತ ಅಷ್ಟು ಚೆನ್ನಾಗಿ ತೋರಿಸ್ತೀಯ. ನಾನು ಫಸ್ಟ್ ಟೈಮು ಇವ್ರು ದೊಡ್ಡ DOP ಜೊತೆ ನಾನು ಕೆಲಸ ಮಾಡಿರೋದು. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಮಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನಾರಿದ್ದಾರೆ ಜಡೇಶ್? ಇನ್ನಾರಿದ್ದಾರಪ್ಪ? ಓ ಅಜನೀಶ್ ಲೋಕನಾಥ್ ಅವರು ನನ್ನ ರಚಿತಾರಾಮ್ ಅವರ ಕಾಂಬಿನೇಷನ್ ಜಾನಿ ಜಾನಿ ಎಸ್ ಪಪ್ಪ ಆದಮೇಲೆ ಮತ್ತೆ ನಾನು ಅಜನೀಶ್ ಒಟ್ಟಿಗೆ ಸೇರಿರೋದು. ಹೌದೌದು. ಹಾಗಾಗಿ ಅಜನೀಶ್ ನಾನು ಯಾವಾಗ ಹೇಳ್ತಿದ್ದೆ ಅಜನೀಶ್ ಸಕ್ಕಳ ಆಗಬೇಕು ಸರ್ ಈಗ ಈ ಕಾರ್ಯಕ್ರಮ ಅಂತ, ಸರ್ ಈ ಪ್ರೋಗ್ರಾಮ್ ಅಂತ. ಎಷ್ಟನ್ನೇ ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು. ಅದನ್ನ ಬಿಟ್ಟು ಬಂದಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಏನು ಹೇಳಿ, ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ. ಇವತ್ತೆಲ್ಲ ಬಂದು ನಮ್ಮನ್ನು ಹರಿಸಿರೋದಕ್ಕೆ ಯಾವಾಗಲೂ ನಾವು ಕಲಾವಿದರು ಪಡ್ಕೊಳ್ಳೋಂಥ ಆಶೀರ್ವಾದ ಅದೇನೆ. ನಾವು ಯಾವತ್ತೂ ಮರೆಯಲ್ಲ ನಿಮ್ಮನ್ನು, ಸದಾ ನಿಮಗೆ ಚಿರಋಣಿಯಾಗಿರ್ತೀವಿ. ಮತ್ತೊಮ್ಮೆ ಜಡೇಶ್ಗೆ ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ, ಪ್ರೊಡ್ಯೂಸರ್ಸ್ಗೆ ಇನ್ನೊಂದ್ಸತಿ ನಿಮ್ಗೆ ಜೈ ಅಂತ, ಮತ್ತಿನ್ನೊಂದ್ಸರಿ ಕರೆದು ಊಟ ಹಾಕಿ ಸ್ವಾಮಿ ಅಂತ ಕೇಳ್ಕೋತಾ ಹೀಗೆ ಅವಕಾಶನ ನನಗೆ ಮಾಡಿಕೊಡೋದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರ್ಲಿ, ಎಲ್ಲರ ಮನೆಯೂ ತಣ್ಣಗಿರ್ಲಿ, ಅಷ್ಟೇನೆ. ಸಂತೋಷವಾಗಿರ್ಲಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಆಲ್ಮೋಸ್ಟ್ ಮುಗೀತು. ಇನ್ನೊಂದು 2 ನಿಮಿಷ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ನೀವು ನೋಡದೇ ಇರುವಂತ ಗೆಲುವಿಲ್ಲ, ನೀವು ನೋಡದೇ ಇರುವಂತ ಸೋಲು ಇಲ್ಲ. ಆದ್ರೆ ಯಾವುದೇ ಒಂದು ಸೋಲು ಜೀವನದ ಸೋಲಲ್ಲ ಅಂತ ಬಹಳ ಚೆನ್ನಾಗಿ ಇನ್ಸ್ಪೈರ್ ಮಾಡಿದವ್ರು ನೀವು. ಹಾಗೆ ಯಾವ್ದಾದ್ರು ಕಷ್ಟ ಕಂಡಿರು ಅಂದ್ರೆ ಅಲ್ಲೂ ವಿಜಯ್ ಸರ್ ಇರ್ತಾರೆ. ಯಾವ್ದಾದ್ರು ಸಿನಿಮಾ ಗೆದ್ದಾಗ ಅವ್ರಿಗೂ ಸಾಥ್ ಕೊಡ್ತಾರೆ. ನಮ್ಮ ಕನ್ನಡ ಸಿನಿಮಾ ಗೆಲ್ತು ಅಂತ ಎಲ್ಲ ವೇದಿಕೆಯಲ್ಲೂ ಕನ್ನಡ ಇಂಡಸ್ಟ್ರಿ ಪರವಾಗಿ ಬಹಳ ಚೆನ್ನಾಗಿ ಸ್ಟ್ಯಾಂಡ್ ತಗೋತಾರೆ, ಒಂದು ಧ್ವನಿ ಆಗ್ತೀರಾ. ಹಾಗಾಗಿ ಕನ್ನಡಿಗರಿಗೆ ನೀವು ಹೆಮ್ಮೆ ಸರ್. ನಿಮ್ಮ ಸಿನಿಮಾ ಗೆದ್ರೆ ನಮ್ಗೆಲ್ರಿಗೂ ನಾವು ಗೆದ್ದ ಹಾಗೆ ಲೆಕ್ಕ. ಯಾವ ಕನ್ನಡಿಗರು ಎಲ್ಲೂ ತಲೆ ಬಾಗಬಾರ್ದು, ತಲೆ ಬಾಗೋದು ಇಲ್ಲ ಯಾರಿಗೂ. ಲ್ಯಾಂಡ್ ಲಾರ್ಡ್ ಸಿನಿಮಾ ತಂಡದ ಪರವಾಗಿ ಹಾಗೆ ವಿಜಯ್ ಸರ್ ಅಭಿಮಾನಿ ಬಳಗದ ಪರವಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಅವ್ರು ಮಾತ್ರ ವೇದಿಕೆ ಮೇಲೆ ಬರ್ಬೇಕು. ಒಂದು ಸಹಾಯ ಮಾಡಿ ಪಾಪ. ಇಬ್ರು ಹೆಣ್ಮಕ್ಳು ಬಂದಿದ್ದಾರೆ ನೋಡಿ ಬೌನ್ಸರ್ಸ್ ಅಲ್ಲಿ, ಖುಷಿ ಆಯ್ತು ಪಾಪ. ಬೌನ್ಸರ್ಸ್ ಹೆಣ್ಮಕ್ಳು ರಚಿತಾರಾಮ್ ಪಾಪ ಹೆಣ್ಮಕ್ಳು ಬೌನ್ಸರ್ಸ್ ಆಗಿದ್ದಾರೆ ಇವತ್ತು. ಅಂದ್ರೆ ಬಾಬಾ ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಮೇಡಮ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 1 ನಿಮಿಷ, ಯಾರು ವೇದಿಕೆ ಮೇಲೆ ಬೇರೆಯವ್ರು ಬರಬಾರ್ದು. ಆಯ್ತಮ್ಮ, ನಾನು ನೋಡಿದ್ದು. ಯಾಕಂದ್ರೆ ಫಸ್ಟ್ ಟೈಮ್ ಬೌನ್ಸರ್ಸ್ ಪಾಪ ಎಲ್ಲ ಕಷ್ಟಪಟ್ಟು ಬರ್ತಾರೆ ಜೀವನ ಮಾಡಕ್ಕೆ. ಅದ್ರಲ್ಲಿ ಹೆಣ್ಮಕ್ಳು ಬೌನ್ಸರ್ಸ್ ಬಂದಿದ್ದಾರೆ ನೋಡಪ್ಪ, ನನ್ಗೆ ಸಖತ್ ಖುಷಿ ಆಯ್ತು. ರಚಿತಾರಾಮ್ ಅವ್ರು ರೈಟ್ ಟು ಲೆಫ್ಟ್ ನೀನೇನಾ? ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಹರಿಸ್ತಾ ಕನ್ನಡದ ಶುಭಾಶಯಗಳು ಹೇಳ್ತಾ, ನೀವು ಈ ಸ್ಥಾನದಲ್ಲಿ ಬಂದಿದ್ರೆ ತುಂಬಾ ಖುಷಿ ಆಯ್ತು. ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಮಕ್ಳಿಗೆ ಮುಂದೆ ಬರಬೇಕು, ಖುಷಿ ಆಗತ್ತಮ್ಮ. ಇನ್ನೇನಪ್ಪ? ಓಕೆ, 1 ಗಂಟೆಗೆ ಇಲ್ಲೇ ಬೇರೆ ಸಿನಿಮಾ ಶೋ ಇದೆ. ಹಾಗಾಗಿ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೀವಿ ನಾವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೊಂದು 1 ನಿಮಿಷ, ಎಲ್ಲರೂ ಸ್ಟೇಜ್ ಮೇಲೆ ಬರಬೇಡಿ ದಯವಿಟ್ಟು. ಟೀಮ್ ಅವ್ರು ಅದನ್ನ ನೋಡ್ಕೊಳ್ಳಿ.